ಮುಕ್ಕಾಲು ಆಲ್ಮೋಸ್ಟ್ ಇಷ್ಟೊತ್ತವರೆಗೂ ಕೆಲಸ ಮಾಡ್ತಾನೆ ಇದ್ವಿ. ಬೆಳಗ್ಗೆ ಟಿಫನ್ ಮಾಡಿಲ್ಲ ಬೆಳಗ್ಗೆ ಟಿಫನ್ ಮಾಡಿಲ್ಲ. ಇವಳೊಬ್ಳು ಮಾತ್ರ ಏನದು ಕಾಯಿ ಬಜ್ಜಿ ಸಾಂಬಾರು ರೈಸು ತಿಂದು, ನಾವಿಬ್ರು ಏನೂ ತಿಂದಿಲ್ಲ. ಸೊ ಅಡುಗೆನೂ ಏನೂ ಮಾಡಿಲ್ಲ, ಮನೆ ಕ್ಲೀನಿಂಗ್ ಅಂದ್ಕೊಂಡು. ಅವಿನಾಶ್ ಏನೇನೋ ತಂದವ್ರೆ, ಅವರು ನಾನ್ ವೆಜ್ ತಂದವ್ರೆ. ಕುಷ್ಕ ತಂದಿದ್ದಾರೆ, ಮತ್ತೆ ಪರೋಟ ತಂದಿದ್ದಾರೆ. ನಾನೇ ತರಕ್ಕಿದೆ, ಸುಮಾರು ದಿನ ಆಯಿತು ಪರೋಟ ತಿಂದು. ನಮಗೂ ಅದೇ ಬೇಕು. ನಾವು ಕುಟ್ಟು ಪರೋಟ ಬೇಕು. ಮತ್ತೆ ತಂದರೆ ಎಲ್ಲರಿಗೂ ತರಬೇಕು. ನೀವು ಒಬ್ಬೊಬ್ರಿಗೆ ನಂಗೆ ಗೊತ್ತಿಲ್ಲ. ನಾನು ಪ್ಲೇಟ್ನ ಕಳಿಸ್ತೀನಿ, ಫೋಟೋ ಹಾಕ್ತೀನಿ. ಹಾಕೋದಲ್ಲ, ವಿಡಿಯೋ ಮಾಡ್ತೀನಿ. ಈಗ ಪ್ಲೇಟ್ಗೆಲ್ಲ ಸರ್ವ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ, ಸ್ವಲ್ಪ ತಗೋಬಾ ಅಂತ ಅಂದರೆ ಇಷ್ಟೊಂದು ತಂದಿದ್ದಾರೆ. ಇದು ಪರೋಟ, ಇದು ಪನ್ನೀರ್ ಮಂಚೂರಿ, ಇದು ಏನೋ ಇದು ಡುಮ್ಮ ಗ್ರೇವಿ, ಇದು ವೆಜ್ ಗ್ರೇವಿ, ಇದು ಪನ್ನೀರ್ ಗ್ರೇವಿ, ಇದು ಏನೋ ಕುಟ್ಟು ಪರೋಟ ಅಂತೆ. ಇಷ್ಟಿದೆ ಇವತ್ತು ವೆರೈಟಿ. ಚೆನ್ನಾಗಿ ತಿನ್ನೋಣ, ಎಂಜಾಯ್ ಮಾಡೋಣ. ಮತ್ತು ನಿಮಗೆ ಊಟ ಆದಮೇಲೆ ಫ್ರೆಂಡ್ಸ್, ಇವಾಗ ಟೈಮು ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಎಲ್ಲ ಮನೆ ಕ್ಲೀನ್ ಮಾಡಿ, ಸ್ವಲ್ಪ ಬೆಳ್ಳುಳ್ಳಿ ಇತ್ತು, ಬೆಳ್ಳುಳ್ಳಿನೂ ಬಿಡಿಸಿ, ಇನ್ನೂ ಅಲ್ಲಿ ಸ್ಕ್ರೀನೆಲ್ಲ ವಾಶ್ ಮಾಡಿ ಡ್ರೈ ಎಲ್ಲ ಒಣಗಾಕ ಏನೋ ಮಾತೇ ಗೊತ್ತಲ್ಲ ಅದು. ಹಾಂ, ವಾಶ್ ಮಾಡಿ ಒಣಗಾಕಿದ್ದೀವಿ. ಅದು ಇನ್ನೂ ಡ್ರೈ ಆಗಿಲ್ಲ, ಅದನ್ನು ಹಾಕಬೇಕು. ಈಗ ಒಬ್ಬರು ಫ್ರೆಂಡ್ ಮನೆಗೆ ಹೋಗಬೇಕು. ಫ್ರೆಂಡ್ ಮನೆ ಮುಗಿಸ್ಕೊಂಡು ನಮ್ಮಮ್ಮನ ಮನೆಗೆ ಹೋಗಬೇಕು. ನಮ್ಮಮ್ಮನ ಮನೇಲಿ ಸ್ಕಂದ ಇದ್ದಾನೆ, ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕು. ನಮ್ಮಮ್ಮ ಬೇರೆ ಅಡುಗೆ ಮಾಡಿದ್ದಾರೆ, ಚಿಕನ್ ಸಾರು. ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ, ಇದನ್ನು ಕಟ್ಟು ಮುಂಚೆ ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ. ಬಟ್ ಇವಾಗ ಮಧ್ಯಾಹ್ನ ಲೇಟ್ ಆಯ್ತಲ್ಲ, 2 ಗಂಟೆ ಹೊಟ್ಟೆ ಹಸ್ಕೊಂಡು ತಿಂದಿರೋದಕ್ಕೆ ಅದೇನೋ ಡೈಜೆಷನ್ ಆಗಿಲ್ಲ ಅಲ್ಲ, ತಿನ್ನೋಕ್ಕೂ ಆಗಲಿಲ್ಲ, ಅದು ಕರ್ಗೂ ಇಲ್ಲ. ಒಂಚೂರು ಲೂಸಾಗಿ ಕಟ್ಟು. ಸೊ ಇವಾಗ ಹೊರಡೋಣ. ಇದೇನೋ ಸರಿನೇ ಬರ್ತಾಯಿಲ್ಲ, ಮಾತೇ ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್. ಒಂಥರ ಟಯರ್ಡ್ ಆಗೋಗಿದೆ ಕೆಲಸ ಮಾಡಿ. ಹೋಗೋಣ ಈಗ. ಮತ್ತಿನ್ನೇನು ಅಂತ ಅಂದರೆ ಇವಾಗಲೇ ಇಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ, ತೋರಿಸ್ತೀನಿ ರೀ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಯಾವುದೋ ಪರ್ಸಿಮನ್ ಹಣ್ಣುದು ಒಂದು ಕೇಕ್ ನೋಡ್ಕೊಂಡಿದ್ದೆ, ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ, ತೋರಿಸ್ತೀನಿ. ಇದು ಪರ್ಸಿಮನ್ ಹಣ್ಣು ಅಂತ ಬರುತ್ತೆ, ಹಣ್ಣಲ್ಲಿ ಕೇಕ್ ಮಾಡಿರೋದು. ಇದು ಆ್ಯಕ್ಚುಲಿ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ನಿಮಗೆ ತೋರಿಸೋದಕ್ಕೆ ಅಂತ ತೆಗೆದೆ. ಈಗ ಇದನ್ನು ಒಂದು 1 ಅವರ್ ಫ್ರೀಝರಲ್ಲಿ ಇಡಬೇಕು. ನೋಡೋಣ ಹೇಗೆ ಬರುತ್ತೆ. ಚೆನ್ನಾಗಿ ಬಂದರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಇಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ಅಂದರೆ ಹೇಗೆ ವಿಡಿಯೋ ಮಾಡೋದು ಅಲ್ವಾ. ಇದು ನನ್ನ ಮಗನಿಗೆ ಬಂದಿದ ತಕ್ಷಣ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿಟ್ಟಿದ್ದೀನಿ. ನೋಡೋಣ ಅವ್ನು ಟೇಸ್ಟ್ ಮಾಡಿ ಏನು ಹೇಳ್ತಾನೆ ಅಂತ. ಸೊ ಈಗ ಫ್ರೀಝರ್ಗೆ ಇಟ್ಬಿಟ್ಟು ಹೊರಟಿದ್ದೀವಿ ಫ್ರೆಂಡ್ಸ್. ಟೋಟಲಿ ಫುಲ್ಲು ಮನೆ ಡೀಪ್ ಕ್ಲೀನ್ ಮಾಡಾಯಿತು. ನಾವು ತಿರುಪತಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ 26th. ಮನೆ ದೇವ್ರಿಗೆ ಹೋಗಬೇಕು ಅಂದರೆ ಆ್ಯಸ್ ಯೂಶ್ವಲ್ ಮನೆ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ಅದಕ್ಕೂ ಆಗುತ್ತೆ, ಸತ್ಯನಾರಾಯಣ ಪೂಜೆಗೂ ಆಗುತ್ತೆ, ಸಂಕ್ರಾಂತಿ ಹಬ್ಬಕ್ಕೂ ಆಗುತ್ತೆ. ಅಕಸ್ಮಾತ್ ನಾವು ತಿರುಪತಿಗೆ ಕನ್ಫರ್ಮ್ ಇಲ್ಲ, ತಿರುಪತಿಗೆ ಹೋದರೆ ಅದಕ್ಕೂ ಆಗುತ್ತೆ ಅಂತ ಟೋಟಲಿ ಡೀಪ್ ಕ್ಲೀನ್ ಮಾಡಾಯಿತು. ಇನ್ಯಾವುದು ಪೆಂಡಿಂಗ್ ಇಲ್ಲ. ಇನ್ನೇನಿದ್ರು ಬೆಡ್ಶೀಟು ಮತ್ತು ಕಂಬಳಿಗಳೆಲ್ಲ ಒಗಿಬೇಕು. ಇನ್ನೊಂದು 2 ಡೇಸಲ್ಲಿ ಅದನ್ನು ಫಿನಿಶ್ ಆಗಿಬಿಡುತ್ತೆ. ಇನ್ನು ನಮಗೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆದರೆ ಇನ್ನು ಫ್ರೀ ಇರಲ್ಲ. ನೋಡಿ, ಇವತ್ತು ಸಂಡೇ ಇರೋದಕ್ಕೆ ಫುಲ್ಲು ಟೋಟಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇಷ್ಟೇ. ಈಗ ಮತ್ತೆ ನಿಮಗೆ ಆಮೇಲಿಂದ ಸಿಗ್ತೀನಿ. ಮೂಟ ಬಟ್ಟೆ ಕೊಡೋದು ವೇಸ್ಟ್ ಅಲ್ಲ. ಈಗ ನಾಗರಬಾವಿಗೆ ಹೋಗಬೇಕು, ಅದನ್ನು ಹಂಗೆ ಇಟ್ಕೊಳ್ಳೋದಾ? ಅಂದರೆ ಒಂದಷ್ಟು ಸೋನೋದು ಸ್ಕಂದಂದು ಚಿಕ್ಕದಾಗೋಗಿರುತ್ತೆ ಬಟ್ಟೆಗಳು, ಅದನ್ನೆಲ್ಲ ಎತ್ತಿಟ್ಟಿರ್ತೀನಿ. ನಮ್ಮಮ್ಮ ಕೊಟ್ಟರೆ, ನಮ್ಮಮ್ಮ ಯಾರೋ ಬೇರೆಯವ್ರಿಗೆ ಕೊಡ್ತಾರೆ. ಒಂದು ಮೂಟೆ ಅಷ್ಟಿದೆ ಚೀಲ, ನೋಡಿ ಎತ್ಕೊಂಬರ್ತಾರೆ. ಈಗ ಮೂಟೆ ಅಷ್ಟು ಚೀಲ ಇಲ್ಲ, ಮೂಟೆಯಲ್ಲಿ ಬಟ್ಟೆ ಅಷ್ಟಿದೆ ನೋಡಿ, ವೇಸ್ಟ್ ಬಟ್ಟೆಗಳು. ಇದನ್ನು ಕೊಟ್ಬಿಡೋಣ. ಏನು ನಾಟಕ ಮಾಡ್ತೀಯ ಅಂದರೆ, 2 ವೀಲರಲ್ಲಿ ಹೋಗೋಣ ಅಂದರೆ ಫ್ರೆಂಡ್ಸ್ ನೋಡಿ, ಕಾರಲ್ಲಿ ಹೋಗೋಣ ಅಂತ ಕರ್ಕೊಯ್ತು. ಅಂದರೆ ಹೆವಿ ಚಳಿ ಇದೆ ಅಲ್ವಾ, ಅವ್ರಿಗೂ ಆಗೋಲ್ಲ, ನನಗೂ ಆಗೋಲ್ಲ. ಫುಲ್ ಚಳಿ ಇತ್ತು ಅಂದರೆ ಇಲ್ಲೇ ಈಚೆನೇ ನಿಲ್ಸಿದ್ಯಾ? ಇಲ್ಲ ಅಲ್ವಾ? ಏನು ಬೆಳಗ್ಗೆ ಬರೀ ಇಲ್ಲಿ. ಹಲೋ ಮೇಡಮ್, ಸೋಂಬೇರಿ ಮೇಡಮ್. ಆದರೆ ಚಿಕನ್ ತಂದಿದ ತಕ್ಷಣ ಹೊಡ್ಬತ್ತಾಳೆ ಇವಳು. ಇದು ನೋಡಿ ಒಳಗಡೆ ಹೋಯ್ತೈತೆ ಅಂತ್ಕೊ. ಫ್ರೆಂಡ್ಸ್, ಇವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತಾಯಿತು, ಆಲ್ಮೋಸ್ಟ್ 6:30 ಆಗಿದೆ ಟೈಮು. ಈಗ ಏನು
ಟ್ವಿಸ್ಟು ಅಂತ ಅಂದರೆ ಅಣ್ಣನ ಮನೆಗೆ ಹೋಗ್ಬೇಕು. ಅಮ್ಮನ ಮನೆ ಮುಗಿಸ್ಕೊಂಡು ಅಮ್ಮ ಆ್ಯಕ್ಚುಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಇವಾಗ ನಂಗೆ ತಿನ್ನೋಕೆ ಹೊಟ್ಟೆ ಆಗ್ತಾಯಿಲ್ಲ. ಅಲ್ಲಿ ಬೇರೆ ನನ್ನ ಫ್ರೆಂಡ್ ಮನೇಲಿ ಕಾಫಿ ಕೊಟ್ಟರು, ಕಾಫಿನೂ ಕುಡಿದ್ಬಿಟ್ಟೆ. ಸೊ ನೋಡೋಣ, ಅಣ್ಣನ ಮನೆಯಿಂದ ಬರ್ತಾ ಸಾಂಬಾರು ತೊಗೊಂಡು ಬಂದು ಸಿಗ್ತೀವಿ ಅಲ್ಲ, ಸಾಂಬಾರು ತೊಗೊಂಡು ಬಂದರೆ ನಾಳೆಗೆ ಇವರೆಲ್ಲ ತಿಂತಾರೆ. ನಾನು ತಿನ್ನೋಣ ನಾನ್ ವೆಜ್. ಯಾವಾಗ ಸತ್ಯನಾರಾಯಣ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ಬಿಟ್ಬಿಡಿ. ಅಭ್ಯಾಸ ಮಾಡ್ತಾರೆ ಸತ್ಯನಾರಾಯಣ ಪೂಜೆಗೋಸ್ಕರ ಬಿಟ್ಬಿಡಿ. ಇವಾಗಲಿಂದನೇ ಅದಾದ್ಮೇಲೆ ಹೇಳಿರೋದು 48 ದಿನ, ಇವಾಗಿಂದ ಅಲ್ಲ, ಮುಂಚೆಯಿಂದನೇ ಬಿಟ್ಬಿಡಿ ನಾವೀಗ. ಸೊ ಈಗ ಅಮ್ಮನೂ ಅಣ್ಣನ ಮನೆಗೆ ಬರ್ತಾರೆ. ಪಾಪ ನಮ್ಮಮ್ಮ ಬೆಳಗ್ಗೆಯಿಂದ ಕಾಯ್ಕೊಂಡೈತೆ ಮಗಳು ಬರ್ತಾಳೆ ಅಂತ. ಬಟ್ ನಾನೇನು ಮಾಡಲಿ, ಫುಲ್ಲು ಕ್ಲೀನಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ಬಟ್ ಇವಾಗ ಅಣ್ಣ ಬಾ 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 ಅಂತ ಕರೀತಾವನೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ನು ನಮ್ಮಮ್ಮನ ಒಂದನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ. ಬಂದು ಈಗ ಅಣ್ಣನ ಮನೆಗೆ ಹೋಗ್ತೀನಿ ಅಂದರೆ ನಮ್ಮಮ್ಮ ಬೇಜಾರು ಮಾಡ್ಕೊಳುತ್ತೆ. ಸೊ ಅದಕ್ಕೆ ಜೊತೆಗೆ ನಮ್ಮಮ್ಮನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಅಮ್ಮ ಸ್ಕಂದ ಇಬ್ಬರು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಬೇಕು, ನಮ್ಮ ಬೀಗ್ರೂನ. ಆ ಬೀಗ್ರೂ ಪಿಕ್ ಮಾಡ್ಕೊಂಡು ಅಣ್ಣನ ಮನೆಗೆ ಹೋಗಿ, ಅಣ್ಣನ ಮನೆಯಿಂದ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ನೋಡೋಣ ಸಿಗ್ತೀನಿ ನಿಮಗೆ. ಮತ್ತೆ ಅವ್ರನ್ನೆಲ್ಲ ಪಿಕ್ ಮಾಡ್ಕೊಳ್ಳೋ ಜಾಗ ಅಂದರೆ ನಿಯರ್ ಬಂದುಬಿಟ್ಟಿದ್ದೀವಿ ಈಗ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಏನು ಮಾಡಿದ್ದಾರೆ ನೋಡೋಣ ಇಲ್ಲಿ. ಚಿಕನ್ ಸಾರು ರೆಡಿ ಇದೆ, ಬಟ್ ನನಗೆ ತಿನ್ನಲ್ಲ, ನಂಗೆ ಹೊಟ್ಟೆ ತುಂಬಿದೆ. ನಮ್ಮ ಅಮ್ಮನ ಅಡುಗೆ ನೋಡಿ, ಇಷ್ಟೇ ಚಿಕ್ಕ ಕುಕ್ಕರಲ್ಲಿ ಅನ್ನ. ಫ್ರೆಂಡ್ಸ್ ಇವಾಗ ಇಲ್ಲಿಂದನೂ ಹೊರಟಿದ್ದೀವಿ. ಯಾರ್ಯಾರು ಇವಳ ಕೆಲಸ ಇಟ್ಟಂತಲ್ಲ ಬರೋ ನೋಡ್ದ ತುಪ್ಪ ತಿನ್ವಿ ಅಂತ ಕೊಟ್ಟರೆ ಬೇಡ ಬಿಡಮ್ಮ. ಫ್ರೆಂಡ್ಸ್ ಈಗ ಆಲ್ಮೋಸ್ಟು ಟೈಮು 8 ಗಂಟೆ ಆಗಿದೆ. ಇವಾಗ ಅಣ್ಣನ ಮನೆಗೆ ಬಂದ್ವಿ. ಎಲ್ಲ ಟ್ರಾಫಿಕ್ ಜಾಮ್ ಇತ್ತು ಅಲ್ಲಿ. ಸೊ ನಾನು ಈಗ ಮಾತಾಡೋಷ್ಟು ಟೈಮ್ ಇಲ್ಲ. ನಾನು ಮತ್ತೆ ಅಣ್ಣನ ಮನೆಯಿಂದ ಹೊರಡಬೇಕಾದ್ರೆ ನಿಮಗೆ ಸಿಗ್ತೀನಿ. ನೋಡಿ ಅವ್ರ ಅತ್ತೆಯವರು ಏನೇನೋ ಬ್ಯಾಗಲ್ಲಿ ಇಟ್ಕೊಂಬಂದಿದ್ದಾರೆ. ಏನೇನಿದೆ ಗೊತ್ತಿಲ್ಲ, ಅವ್ರಿಗೂ ಕೊಡ್ತೀನಿ. ಫ್ರೆಂಡ್ಸ್ ಈಗ ಟೈಮು 11:15. ಇವಾಗ ಅಣ್ಣನ ಮನೆಯಿಂದ ಹೊರಟಿದ್ದೀವಿ. ಇನ್ನು ಮನೆಗೆ ರೀಚ್ ಆಗೋಕ್ಕೆ ಮ್ಯಾಕ್ಸಿಮಮ್ ಒಂದು 3/4 ಗಂಟೆ ಬೇಕು. ಯಾಕೆಂದರೆ ಇವ್ರನ್ನ ಡ್ರಾಪ್ ಮಾಡಬೇಕು, ನಮ್ಮ ಅಮ್ಮನ ಡ್ರಾಪ್ ಮಾಡಿ, ಮತ್ತು ಅಂಕಲ್ನ ಹರ್ಷಿ ಅವ್ರ ಅಪ್ಪನೂ ಬರ್ತಾ ಇದ್ದಾರೆ, ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಹೋಗೋಷ್ಟರಲ್ಲಿ ಮನೆಗೆ ಒಂದು 12 ಗಂಟೆ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಪರ್ಸಿಮನ್ ಕೇಕ್ ರೆಡಿ ಇದೆ. ಈಗ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿದೆ ಅಂತ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿದೆ ಅಂತ. ಬಾಯಿ ಮುಚ್ಕೊಂಡು ಕಟ್ ಮಾಡಾಯ್ತು. ಫಸ್ಟ್ ಟೈಮ್ ನಮ್ಮಮ್ಮ ಕೇಕ್ ಮಾಡಿರೋದು, ಅದು ನನಗೆ ಯಾಕಂದರೆ ನನಗೆ ಇಷ್ಟ ಇರೋದಕ್ಕೆ. ನಮ್ಗೆ ಇಷ್ಟ ಗೊತ್ತೇ ಇಲ್ಲ, ತಿಂದೇ ಇಲ್ಲ ನೋಡಿ. ಅಯ್ಯೋ ಉಲ್ಟಾ ಹೋಯ್ತು, ಸಾರಿ. ಚೆನ್ನಾಯ್ತಾ? ನಿಜ ಹೇಳೋ, ಚೆನ್ನಾಯ್ತಾ ಇಲ್ವಾ? ಸಖತ್ತಾಗಿದೆ. ಹೆಂಗಿದೆ ಸ್ವೀಟು? ಸ್ವೀಟ್ ಆಯ್ತಾ ಇಲ್ವಾ? ಫ್ರೆಂಡ್ಸ್ ಅದು ಕೇಕ್ದು ರೆಸಿಪಿ ಬೇಕು ಅಂತ ಅಂದರೆ ಆ್ಯಕ್ಚುಲಿ ಅದು ಈಸಿ. ಪರ್ಸಿಮನ್ ಹಣ್ಣದು ಕೇಕ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ರೀಲ್ ಆಗಿದೆ. ಸೊ ನಿಮಗೇನಾದರೂ ಆ ರೆಸಿಪಿ ಅಂದರೆ ಕೇಕ್ ಮಾಡೋದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೂಪರ್ ಆಗೈತಿ.